ಇದು ಪ್ರೇಮ ಕಾವ್ಯ ಸೀರಿಯಲ್ ಇವತ್ತಿನ ಎಪಿಸೋಡಲ್ಲಿ ಮಹಾದೇವ ಕಾವ್ಯಂದು ದೃಷ್ಟಿ ಎಲ್ಲ ತೆಗಿತಾ ಕಿಟಕಿಯಲ್ಲಿ ನೋಡ್ಕೊತ ತುಂಬ ಖುಷಿ ಪಡ್ತಾ ಇರ್ತಾನೆ. ದೃಷ್ಟಿ ಎಲ್ಲ ತೆಗಿ ಈ ಕಡೆ ಇದ್ದು ಅವರು ದಾಮಿನಿ ಅಂಥೇಳಿ ಬಂದಿದ್ದಾರಲ್ಲ, ಅವರು ಧನರಾಜ್ ಅವರ ಸ್ವಂತ ತಂಗಿನೇ, ಅಂದರೆ ಸ್ನೇಹ ಅವ್ರ ಅತ್ತೆ ಆಗಿ ಬಂದಿರ್ತಾರೆ. ರಾಮ್ ಪ್ರೀತಿ ಮಾಡಿದ ಸ್ನೇಹ ಅವ್ರ ಅತ್ತೆ. ಡ್ಯಾಡ್ ಇಲ್ಲಿಗೆ ಯಾಕೆ ಕರ್ಕೊಂಬಂದ್ಯಾ, ಈ ಜಾಗ ನೋಡಿದ್ರೆ ನನಗೆ ಯಾಕೋ ಭಯ ಅನ್ನಿಸುತ್ತಿದೆ ಅಂದೆ. ಇದನ್ನೆಲ್ಲ ಬಾ ಮಗಳೇ ಅಂತೆಲ್ಲ ಕರ್ಕೊಂಬರ್ತಾರೆ. ಅಲ್ಲಿ ಒಂದು 4 ರೌಡಿಗಳು ಒಬ್ಬ ವಯಸ್ಸಾಗಿರೋ ಅಜ್ಜನ ಕಟ್ಟಿ ಹಾಕಿರೋದು ಇದೆಲ್ಲ ಸೀನೆಲ್ಲ ನೋಡ್ತಾಳಲ್ಲ, ಏನಿದು ಹಿಂಗಿದೆ ಅಲ್ಲ, ಅತ್ತೆ ಇಂಥ ಜಾಗದಲ್ಲಿ ಇರ್ತಾಳಂದರೆ ನಿಮ್ಮ ಅತ್ತೆ ಇಂಥ ಜಾಗದಲ್ಲಿ ಇರಲ್ಲ ಕಣಮ್ಮ, ನಿಮ್ಮ ಅತ್ತೆ ಇರೋದು ನಿಮ್ಮ ಅತ್ತೆ ಹೆಂಗೆ ಅಂತ ನಿನಗೆ ಇಮ್ಯಾಜಿನ್ ಮಾಡೋಕ್ಕಾಗಂಗಿಲ್ಲ, ನಿಮ್ಮ ಅತ್ತೆ ಎಷ್ಟು ಪವರ್ಫುಲ್ ಅಂತ ನೀನು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾನೆ. ಈ ಕಡೆ ಪ್ರೇಮಗೆ ಒಂದು ಮೆಸೇಜ್ ಬರುತ್ತೆ, ಈಗ ಕಲ್ಯಾಣಿ ಮನೆಯಿಂದ ಹೊರಗೆ ಹೋಗೋ ಸಮಯ ಬಂದಿದೆ ಅಂತೆಲ್ಲ ಹೇಳ್ತಾರೆ. ಯಾರಿದು ಈ ನಮೂನಿ ಸಂಚು ಮಾಡ್ತಾ ಇರೋದು ನಮ್ಮ ವಿರುದ್ಧ? ಓಕೆ, ಇವಳಂತೂ ಓದಕ್ಕೆ ಹೋಗಬೇಕು, ಸರಿ ಓಕೆ. ಮಹೇಶ್ವರಿ ಅತ್ತೆಗೆ ಕಲ್ಯಾಣಿ ಅಂದರೆ ತುಂಬ ಗೌರವ, ತುಂಬ ಪ್ರೀತಿ. ಮಹೇಶ್ವರಿ ಅತ್ತೆ ಈ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತೆಲ್ಲ ಪ್ರೇಮ ಆಲೋಚನೆ ಮಾಡ್ಕೊತ ಒಬ್ಬಳೆ ನಿಂತ. ಬಟ್ ಯಾರ ಹತ್ರನೂ ಶೇರ್ ಮಾಡಿರಲ್ಲ, ಅಂದರೆ ಒಂದು ಮೆಸೇಜ್ ಬಂದಿರುತ್ತೆ ಫೋನಿಗೆ. ಇಲ್ಲಿ ದಾಮಿನಿ ಅಂತ ಹೇಳಿ ಮನೇಲಿ ಬಂದು ಸೇರ್ಕೊಂಡಿದ್ದಾರಲ್ಲ, ಅವರು ಧನರಾಜ್ ಅವ್ರ ಸ್ವಂತ ತಂಗಿ ಆಗಿದ್ದು ಸ್ನೇಹ ಅವ್ರ ಅತ್ತೆ ಆಗಿರ್ತಾರೆ. ಅವ್ರನ್ನ ಇವತ್ತು ಇಂಟ್ರೊಡಕ್ಷನ್ ಮಾಡ್ತಾರೆ. ಅವರು ಇದೆಲ್ಲ ಮಾಸ್ಟರ್ ಮೈಂಡೇ ಅವ್ರದ್ದೇ ಆಗಿರುತ್ತೆ ಪ್ರತಿಯೊಂದನ್ನು. ಅವರೇ ಇವತ್ತು ಎಪಿಸೋಡ್ ಎಲ್ಲ ತೋರಿಸಿ ಫುಲ್ ಎಪಿಸೋಡ್ ಎಲ್ಲ ಅವ್ರದ್ದೇ, ಇಲ್ಲೊಂದೇ ಇರೋದು, ಬೇರೆ ಎಲ್ಲೂ ಇರಲ್ಲ ಇದು. ಆವಾಗ ಅವ್ರಿಗೆ ಇಂಟ್ರಡಕ್ಷನ್ ಮಾಡೋಕ್ಕೆ ಸ್ಟೈಲಿಶ್ ಆಗಿ ಕರ್ಕೊಂಬರೋದು, ಫೇಸ್ ರಿವೀಲ್ ಮಾಡೋದೇ ಒಂದು ಸ್ವಲ್ಪ ಹೊತ್ತಾಗ್ಬಿಡುತ್ತೆ. ಆಮೇಲೆ ರಾಣಿ ಅವರಪ್ಪ ನೋಡ್ತಾರೆ, ರಾಣಿ ಅವರಪ್ಪನ ಕಟ್ಟಿ ಹಾಕಿರ್ತಾರೆ ಅವರು. ಅವ್ರಿಗೆ ಇಂಟ್ರಡಕ್ಷನ್ನೇ ಭಾಳ ಹೊತ್ತಾಗುತ್ತೆ ಇವತ್ತು, ಫೇಸ್ ರಿವೀಲ್ ಮಾಡೋದೇ ತುಂಬ. ಆದರೂ ಜಯಶ್ರೀ ಮೇಡಮೇ ಅವರು, ಅಂದರೆ ಈಗ ಅವ್ರ ಮನೇಲಿ ದಾಮಿನಿ ಅಂತ ಏನು ಬಂದಿದ್ದಾರಲ್ಲ ಅವರು ಜಯಶ್ರೀ ಮೇಡಮೇ ಅವರು. ಆವಾಗ ಫೇಸ್ ರಿವೀಲ್ ಮಾಡ್ತಾರೆ. ಫೇಸ್ ರಿವೀಲ್ ಮಾಡಿದಾಗ ಸ್ನೇಹ ಮತ್ತು ಧನರಾಜು ಇಬ್ಬರು ನಿಂತಿರ್ತಾರೆ. ಈ ಕಡೆಯಿಂದ ನೋಡಿಯಾ ನಿಮ್ಮ ಅತ್ತೆ ಅಂದರೆ ಏನು, ನಿಮ್ಮ ಅತ್ತೆ ಪವರ್ ಅನ್ನೋದೇನು ಅಂತೆಲ್ಲ ಧನರಾಜು ಮಗಳಿಗೆ ಹೇಳ್ತಾ ಇರ್ತಾನೆ. ಆವಾಗ ದಾಮಿನಿ ಅಂದರೆ ಇವರು ಕಿಡ್ನಾಪ್ ಮಾಡಿದಾರಲ್ಲ ಅಜ್ಜ, ಅಂದರೆ ರಾಣಿ ಅವ್ರ ತಂದೆ, ಅವ್ರನ್ನೇ ಗುರಾಯಿಸಿ ನೋಡ್ತಾ ಇರ್ತಾನೆ. ಆ ಕಡೆಯಿಂದ ನೋಡು ನಿಮ್ಮ ಅತ್ತೆ ಅಂದರೆ ಸಾಮಾನ್ಯ ಅಲ್ಲ, ಅವಳಿಗಿರೋ ಟ್ಯಾಲೆಂಟು ಎಷ್ಟಿದೆ ಗೊತ್ತಾ ಅಂತೆಲ್ಲ ಹೇಳ್ತೆ, ಅಂದರೆ ಅವ್ರ ತಂಗಿ ಬಗ್ಗೆ ಆತ ಜಂಪ ಕೊಚ್ಕೊತಾ ಇರ್ತಾನೆ. ಆವಾಗ ಸ್ನೇಹ ಇದ್ದು ಅತ್ತೆ ನನಗೆ ನೀವು ಬರೀ ಅತ್ತೆ ಅಂತ ಅಷ್ಟೇ ಗೊತ್ತಿತ್ತು, ಬಟ್ ನೀವು ಇಷ್ಟು ದೊಡ್ಡ ಮಾಸ್ಟರ್ ಮೈಂಡ್ ಅಂತ ನಮಗೆ ಗೊತ್ತೇ ಇದ್ದಿದ್ದಿಲ್ಲ ಅಂತೆಲ್ಲ ಹೇಳ್ತಾ. ಆವಾಗ ತೋರಿಸ್ತಾ, ಆವಾಗ ಇವ್ರ ಹತ್ರ ರಾಣಿ ಅವ್ರ ತಂದೆ ಹತ್ರ ಬರ್ತದೆ, ನೋಡು ನಿನ್ನ ಮಗಳು ಎಷ್ಟು ಮೋಸ ಮಾಡಿದಾಳೆ, ನನ್ನ ಮಗಳಂತ ಇರೋ ನನ್ನ ಸೊಸೆಗೆ ಇಷ್ಟು ದೊಡ್ಡ ಮೋಸ, ಇಷ್ಟು ದೊಡ್ಡ ಅನ್ಯಾಯ ಮಾಡಿದಾಳೆ ನಿನ್ನ ಮಗಳು ಅಂತೆಲ್ಲ. ಅಮ್ಮೋರೆ ಇಷ್ಟು ಅವ್ರ ಜೊತೆ ಸೇರಿಕೊಂಡು ನನ್ನ ಮಗಳಿಗೆ ಮೋಸ ಮಾಡಿ ನನ್ನ ಮನೆಯಲ್ಲೇ ಇದ್ದು ನನ್ನ ಮಗಳನ್ನೇ ಜೈಲಿಗೆ ಹಾಕೋಷ್ಟು ಧೈರ್ಯನ ನಿನ್ನ ಮಗಳಿಗೆ ಅಂತೆಲ್ಲ ರಾಣಿ ಅವರಪ್ಪ ಕೇಳ್ತಾರೆ. ಅಮ್ಮೋರೆ ಅದು ಏನು ನನ್ನ ಮಗಳು ತಿಳಿದೆ ತಪ್ಪಾಗಿದೆ, ಕ್ಷಮಿಸಿ ಬಿಟ್ಬಿಡಮ್ಮ ಅಂತೆಲ್ಲ ಕೇಳ್ತಾರೆ. ಕ್ಷಮಿಸಿ ಬಿಟ್ಬಿಡೋದಾ, ನಿನ್ನ ಬಿಡೋಕ್ಕೆ ಸಾಧ್ಯನೇ ಇಲ್ಲ ಅಂತೆಲ್ಲ ಹೇಳ್ತಾನೆ. ಆವಾಗ ಮಗಳ ಅಂತ ತೋರಿಸ್ತಾ ಪರಿಚಯ ಮಾಡಿಸ್ತಾ, ಅವಳು ಸ್ನೇಹಗಂತೂ ಖುಷಿ ಆಗ್ತಾ ಇರ್ತೈತಿ, ಅಂದರೆ ಎಷ್ಟು ಖುಷಿ ಪಡ್ತಾ ಇರ್ತಾಳೆ. ಇವಾಗ ಇದು ಮತ್ತೆ ಟರ್ನಿಂಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ, ಯಾಕಂದರೆ ಇಲ್ಲಿ ಒಬ್ಬೊಬ್ಬರೇ ಮನೆಯಿಂದ ಆಚೆ ಹೋಗಿದ್ದಾರೆ. ಇಲ್ಲಿ ಕಲ್ಯಾಣಿ ಅವ್ರಿಗೂ ಹುಷಾರಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಚೆನ್ನಾಗಿದೆ ಅವತ್ತಿನ ಎಪಿಸೋಡು. ನೋಡಮ್ಮ, ನಿಮ್ಮಿಬ್ಬರಿಗೆ ದುಡ್ಡಿದೆ ಅನ್ನೋದಷ್ಟು ಬಿಟ್ಟರೆ ಮಾಸ್ಟರ್ ಮೈಂಡು ತಲೆ ಅನ್ನೋದು ಉಪಯೋಗಿಸೋದೇ ಗೊತ್ತಿಲ್ಲ ನಿಮಗೆ ಅಂತೆಲ್ಲ ಹೇಳ್ತಾರೆ. ಹೌದಾ, ಸರಿ ಅತ್ತೆ, ಇವತ್ತಿಂದ ನೀವೇ ನಮಗೆ ರೋಲ್ ಮಾಡಲ್, ನೀವೇ ನಾನೇ ಇವತ್ತಿಂದ ನಿಮಗೆ ಫ್ಯಾನ್ ಅಂತೆಲ್ಲ ಹೇಳ್ತಾಳ. ಸರಿ ಬಿಡು ಅಂತೆಲ್ಲ ಹೇಳಿ, ಏನೋ ಆಗೋಗಿದೆ ನೋಡಮ್ಮ, ನಮ್ಮ ತಂಗಿ ಏನಿದ್ದಾಳಲ್ಲ ದಾಮಿನಿ 15 ದಿವಸದಲ್ಲಿ ಎಷ್ಟು ಮಿರಾಕಲ್ ಮಾಡಿದಾಳ ಅಂತಂದರೆ ನೀನು ಅನ್ಬಿಲೀವೇಬಲ್, ಅಷ್ಟು ಮಿರಾಕಲ್ ಮಾಡಿದಾಳ ಅಂತೆಲ್ಲ ಹೇಳ್ತಾಳೆ. ಹೌದಾ ಡ್ಯಾಡಿ ಅಂತೆಲ್ಲ ಹೇಳ್ತಾಳೆ. ಹೌದು, ಆ ಜೇನುಗೂಡು ಇದೆಯಲ್ಲ, ಆ ಕಲ್ಯಾಣಿಯ ಜೇನುಗೂಡಿಗೆ ಕೈ ಹಾಕಿಬಿಟ್ಟಿದ ಅಂತೆಲ್ಲ. ಅದು ನೋಡು, ಕಲ್ಯಾಣಿ ಮನೆ ಸಿದ್ರೆ ಆಯ್ತಂದ, ಅದೆಲ್ಲ ಸಾಧ್ಯ ಇಲ್ಲದ ಮಾತಪ್ಪ, ಅವರೆಲ್ಲ ಜೇನುಗೂಡು ಇದ್ದಂಗೆ ಅಂತ. ಇದು ಜೇನುಗೂಡಿಗೆ ಕಲ್ಲು ಹೊಡೆಸ್ತು ಎಲ್ಲ ಕೆದಕ್ಬಿಟ್ಟು ಎಲ್ಲ ದೂರ ಮಾಡಿಬಿಟ್ಟೋಣ ಅಂತೇಳಿ ತೋರಿಸ್ತಾರೆ. ಅದೇ ಹೆಂಗೆ ಸಾಧ್ಯ ಅಂತೆಲ್ಲ ಹೇಳ್ತಾರೆ. ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾರೆ. ಏನಿಲ್ಲ ಕಣಮ್ಮ, ರಾಮನ್ನ ಸಾಧು ಪ್ರಾಣಿನ ಉಪಯೋಗಿಸ್ಕೊಂಡೆ ಅಷ್ಟೇ, ವೆರಿ ಸಿಂಪಲ್ ಅಂತೆಲ್ಲ ಹೇಳ್ತಾರೆ. ಅಂದರೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾ ಇರ್ತಾರೆ ಇಲ್ಲಿ ಪ್ರತಿಯೊಂದು ಫ್ಲ್ಯಾಶ್ ಬ್ಯಾಕು. ಆವಾಗ ರಾಮ್ ಪ್ರೇಮ ಹತ್ರ ಮಾತಾಡ್ಕೊತ ಕಾರ್ನಾಗ ಹೋಗಿ ಅವ್ರಿಗೆ ಡಿಕ್ಕಿ ಹೊಡೆದು ಕಾರ್ ಆಕ್ಸಿಡೆಂಟ್ ಆಯ್ತು, ನನ್ನಿಂದಲೇ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿ
ಹಂಗೆ ಮಾಡಿ ಅವ್ರ ಮನೆ ಸೇರ್ಕೊಂಡಿರ್ತಾರಲ್ಲ ಅದನ್ನು ತೋರಿಸ್ತಾರೆ. ಆ ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ ಪ್ರತಿಯೊಂದು. ಅಂದರೆ ಇವತ್ತಿನ ಎಪಿಸೋಡ್ ಫುಲ್ ಇಲ್ಲೇ ಇದೆ. ಅವ್ರ ಮನೆಗೆ ಬಂದಾಗಿದ್ದ ಏನೇನೆಲ್ಲ ಆಯಿತು ಅಂತಂದೆಲ್ಲ 15 ಡೇಸಿಂದ ಎಪಿಸೋಡೆಲ್ಲ ಇಲ್ಲೇ ತೋರಿಸಿದೆ ಶಾರ್ಟ್ಕಟ್ ಆಗಿ. ಅಂದರೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸಿದ್ದಾರೆ ಅಲ್ಲಿ. ಆ ಮನೆಯೊಳಗೆ ಪ್ರವೇಶ ಮಾಡಬೇಕಾದ್ರೆ ಅವರು ಒಂಥರ ಇದು ಕೋಪದಿಂದ ಮನೆ ದ್ವೇಷದಿಂದ ಬಂದಿದ್ದೀನಿ ಅನ್ನೋದು ಇವತ್ತು ತೋರಿಸಿದೆ. ಅವತ್ತೇನು ತೋರಿಸಿಲ್ಲ ಅಷ್ಟೊಂದು, ಇವತ್ತು ತೋರಿಸ್ತಾರೆ. ಅವ್ರು ಹೊಸಲಿ ದಾಟಿ ಬಂದಿರೋದೆಲ್ಲ ತೋರಿಸಿದ್ರು. ಇದೇ ಟೈಮಲ್ಲಿ ಕಲ್ಯಾಣಿ ನೀನು ಹುಷಾರಾಗೋವರೆಗೂ ನಿನ್ನ ಮನೆಯಿಂದ ಆಚೆ ಕಳಿಸೋದಿಲ್ಲ, ನೀನು ಹೋಗಬಾರ್ದು ಅಂತೆಲ್ಲ ಹೇಳಿ ರಿಕ್ವೆಸ್ಟ್ ಮಾಡಿ ಇಟ್ಕೊಂಡಿರೋದು ತೋರಿಸ್ತಾರೆ. ಆಮೇಲೆ ಇವರೆಲ್ಲ ಎಮೋಷ್ನಲಿ ಫುಲ್ಲಾಗಿ ಅಲ್ಲಿ ಇದು ಮಹೇಶ್ವರಿ ಅಪೋಸ್ ಮಾಡಿರೋದು ಪ್ರತಿ ಹೆಜ್ಜೆಗೂ ಮಹೇಶ್ವರಿ ಇವ್ರನ್ನ ಅಪೋಸ್ ಮಾಡಿದ್ರೆ ಅದನ್ನು ಮಾತ್ರ ಎಲ್ಲೂ ತೋರಿಸೇ ಇಲ್ಲ ಈ ಎಪಿಸೋಡಲ್ಲಿ. ಬಟ್ ನೋಡು, ನೀವು ಮನೆಯಲ್ಲಿ ಒಂದು ಹುಣ್ಣಾಗಿದೆ, ಅದನ್ನು ಕೆರೆದು ಗಾಯ ಮಾಡೋದೇ ಮಜಾ ಬೇರೆ ಅಂತೆಲ್ಲ ಹೇಳ್ತಾರೆ. ಅತ್ತೆ ಇದೆಲ್ಲ ಹೆಂಗೆ ಸಾಧ್ಯ ಅಂತೆಲ್ಲ, ಹಾಗೆ ನಾನು ಏನೇ ಮಾಡಿದ್ರೂ ಸ್ವಲ್ಪ ಗುಟ್ಟು ಬಿಟ್ಟುಕೊಟ್ಟೇ ಇಲ್ಲ ಅಂತೆಲ್ಲ ಹೇಳ್ತಾರೆ. ಆವಾಗ ಶ್ರೀನಿವಾಸ್ ಅವರು ನಮಗೆ ಅನ್ಯಾಯ ಮಾಡಿದ್ರು, ತುಂಬ ಸಣ್ಣ ವಯಸ್ಸಿಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿಬಿಟ್ರು ಅಂತೆಲ್ಲ ಕಲ್ಯಾಣಿ ಹೇಳಿರ್ತಾಳಲ್ಲ, ಅದನ್ನು ಫ್ಲ್ಯಾಶ್ ಬ್ಯಾಕು. ನಾನು ಕೆರೆದು ಹುಣ್ಣು ಮಾಡ್ತೀನಿ. ಆಮೇಲೆ ಪ್ರೇಮ ಮತ್ತು ರಾಮ್ಕ ಪಾನಿಪುರಿ ತಿನ್ನೋಕೆ ಹೋದಾಗ ಫೋನ್ ಮಾಡಿ ನೀನಾಗಿ ಹೇಳ್ತೀಯಾ, ಏನು ಅಭಿನಂದನ ಅಸ್ತ್ರ ಬಳಸಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಇನ್ನೊಬ್ರು ಯಾರೋ ಇದ್ದಾರೆ, ನೀನೇ ಹೋಗಿ ಹೇಳ್ತೀಯಾ ಅಥವಾ ನಾನೇ ಹೋಗಿ ಎಲ್ಲರ ಮುಂದೆ ಹೇಳ ಅಂತೆಲ್ಲ ಹೇಳಿ ಬಟ್ ಪ್ರೇಮಾಗ ಹೆದರಿಸಿರ್ತಾರೆ. ಆಮೇಲೆ ಪ್ರೇಮಗೆ ನೋಡಮ್ಮ, ಕಿಟ್ಟಿನೂ ಮತ್ತು ಮಹೇಶ್ವರಿ ಇಬ್ಬರು ನಿನ್ನ ಮನೆಯಿಂದ ಆಚೆ ಆಗಬೇಕಂತ ಮಾತಾಡ್ತಾ ಇರೋಲ್ಲ ಅನ್ನೋದೆಲ್ಲ, ಅಂದರೆ ಅವರಿಬ್ಬರು ಆಚೆ ಆಗಬೇಕನ್ನೋ ಮಾತಾಡಿದ್ದು, ಗೂಬೆ ನೀನೇ ಏನೋ ಮಾಡ್ತೀಯಾ, ಅದನ್ನೆಲ್ಲ ನಾನೇ ಮಾಡಬೇಕು ಅಂತ ಇವರು ಇಲ್ಲಿ ಸ್ಟೇಜ್ ಕೆಳಗೆ ನಿಂತು ಕೇಳಿಸ್ಕೊಂಡಿರೋದೆಲ್ಲ ತೋರಿಸ್ತಾರೆ. ಅದು ಫ್ಲ್ಯಾಶ್ ಬ್ಯಾಕು. ನೋಡಮ್ಮ ಪ್ರೇಮ, ನಿನ್ನ ವಿರುದ್ಧ ಸಂಚೆ ನಡೀತಾ ಇದೆ, ನಿಮ್ಮ ಅತ್ತೆನೂ ಮತ್ತು ಅವ್ರ ತಮ್ಮ ಕಿಟ್ಟಿನೂ ನಿನ್ನ ಮನೆಯಿಂದ ಆಚೆ ಆಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರಾ ಅಂತೆಲ್ಲ ಹೇಳ್ತಾರೆ. ಇದು ಟ್ರಂಕ್ ವಿಷಯನೂ ಪ್ರೇಮನ ಕಡೆಯಿಂದನೇ ಬಂದಿರೋದು. ಯಾಕಂದರೆ ಪ್ರೇಮಗೆ ತುಂಬ ಕ್ಲೋಸ್ ಆಗಿ ಪ್ರೇಮ ಕ್ಲೋಸ್ ಆಗಿ ಪ್ರೇಮನ ಹೊರಗೆ ಹಾಕಿದ್ಲು. ಆವಾಗ ಪ್ರೇಮಗೆ ಹೇಳಿ ಇದನ್ನು ಫ್ಲ್ಯಾಶ್ ಬ್ಯಾಕ್ ತೋರಿಸಿಲ್ಲ, ಇವತ್ತು ತೋರಿಸ್ತಾ ಇದ್ದಾರೆ ನಕ್ಕಿರೋದು. ಆಮೇಲೆ ಈ ಕಡೆ ಅವರ ಸೊಸೆಗೆ ಹೇಳಿ ನಗ್ತಾ ಇರ್ತಾಳೆ, ನಿಮ್ಮಿಬ್ಬರು ಮಾಡದೇ ಇರೋ ಕೆಲಸ ನಾನು ಮಾಡಿದ್ದೀನಿ ಅಂತೆಲ್ಲ ಹೇಳಿ. ಈ ಕಡೆ ಟ್ರಂಕನಲ್ಲಿ ಸಾಮಾನಿದೆ ಅಂತೆಲ್ಲ ಫೋನ್ ಮಾಡಿ ಹೇಳಿರ್ತಾರೆ. ಅದು ಮೇಲ್ ವಾಯ್ಸಲ್ಲಿ ಬಂದಿರುತ್ತೆ. ಆ ಫ್ಲ್ಯಾಶ್ ಬ್ಯಾಕು ತೋರಿಸ್ತಾರೆ, ಅಂದರೆ ಪ್ರೇಮ. ಆಮೇಲೆ ಡೈರಿ ಕಳೆದೋಗಿದೆ, ಡೈರಿ ಒಳಗಿರೋ ಮ್ಯಾಟ್ರ್ ನಿಜ, ಆದರೆ ಡೈರಿಯಲ್ಲಿ ನಾನು ಬರೆದಿಲ್ಲ ಅಂತ ಹೇಳಿರೋದು ನಿಜ. ಡೈರಿಯಲ್ಲಿ ಇವರೇ ಬರೆದಿರ್ತಾರೆ. ನೋಡಿ ದೊಡ್ಡಮ್ಮ, ರಾಮ್ನ ನಾನು ಚಿಕ್ಕ ವಯಸ್ಸಿಂದ ಪ್ರೀತಿಸ್ತಾ ಇದ್ದೀನಿ ಅಂತೆಲ್ಲ, ಅಂದರೆ ಊರ್ವಿ ಏನು ಓದಿ ಹೇಳಿರ್ತಾರಲ್ಲ ಅದು ಎಲ್ಲದನ್ನು ಇವರು ಮನ್ಸಿಗೆ ಬಂದಂಗೆ ಬರೆದಿಟ್ಟಿರ್ತಾರೆ. ಯಾರು ಇವರು ಜಯಶ್ರೀ ಮೇಡಮ್ ಅವ್ರು ಜಯಶ್ರೀ ಮೇಡಮ್ ಬರೆದಿರೋದನ್ನ ಇವ್ರು ಓದಿರ್ತಾರೆ. ಅದನ್ನು ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ, ಅಲ್ಲಿ ನಕ್ಕಿರೋದು ಆ ಡೈರಿ ಓದಿದಾಗ ಗೊತ್ತೇ ಆಗಲಿಲ್ಲ. ಇಷ್ಟು ದಿವಸ ಇದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸಿಲ್ಲ, ಇವತ್ತು ತೋರಿಸ್ತಾ ಇದ್ದಾರೆ. ಇವರು ಸಪ್ರೇಟ್ ಒಂಥರ ಮೈಂಡಿಂದ ನೋಡ್ತಾ ಇರೋದು, ಒಂದು ಕಣ್ಣಿಂದ ನೋಡ್ತಾ ಇರೋದೆಲ್ಲ ಇವತ್ತೇ ತೋರಿಸ್ತಾರೆ. ನೋಡಮ್ಮ, ಇಷ್ಟೆಲ್ಲ ಸಾಧನೆ ಮಾಡಿದ್ದಾಳೆ ನಿಮ್ಮ ಅತ್ತೆ 15 ದಿನದಲ್ಲಿ ಅಂತೆಲ್ಲ ಹೇಳ್ತಾಳೆ. ಇಷ್ಟಕ್ಕೆ ನುಗ್ದಿಲ್ಲಮ್ಮ, ನಂದು ಮೇನ್ ಏನಿದೆ ಅಲ್ಲ ಕಲ್ಯಾಣಿ ತಲೆಗೆ ಕೈ ಹಾಕ್ಬಿಟ್ಟೆ ನಾನು ಇವಾಗ ನೆಕ್ಸ್ಟ್ ಅಂತಂದರೆ, ಇಲ್ಲ ಶ್ರೀನಿವಾಸ್ ಅವರು ನಮ್ಮನ್ನು ಇಷ್ಟು ಜಲ್ದಿ ಬಿಟ್ಟೋಗ್ಬಿಟ್ರು, ಅದನ್ನೆಲ್ಲ ಸಂಸಾರದ ಭಾರ ನಾನೇ ಹೊತ್ತಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಆಯ್ತು, ಇನ್ಮೇಲೆ ಆಯ್ತು ನೋಡಿ, ಇವಾಗ ಇದು ಹುಣ್ಣಾಗಿದೆ, ಅದನ್ನು ಕೆರೆದು ಖುಷಿ ಪಡ್ತೀನಿ, ಹುಣ್ಣು ಮಾಡ್ತೀನಿ ಅಂತೆಲ್ಲ ಹೇಳಿ. ನೆಕ್ಸ್ಟ್ ಇವಾಗ ಶ್ರೀನಿವಾಸನ ಮದುವೆ ಆಗಿದ್ದೀನಿ ಅಂತ ಫೋಟೋ ಎಲ್ಲ ತೋರಿಸ್ತಾರಲ್ಲ, ಅದು ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ. ಅಂದರೆ ರಾಮು ಮತ್ತು ಪ್ರೇಮನ ಮನೆಯಿಂದ ಆಚೆ ಹಾಕೋ ಸೀನ್ ತೋರಿಸ್ತಾರೆ. ನಮ್ಮ ಮನೇಲಿ ಪ್ರೇಮ ಇರೋದೇ ಬೇಡ ಅಂತೆಲ್ಲ ಹೇಳಿರ್ತಾರಲ್ಲ, ಅದನ್ನು ತೋರಿಸ್ತಾರೆ ಮನೆಯಿಂದ. ಆಮೇಲೆ ಇನ್ನು ಇಲ್ಲಿಗೆ ಮುಗ್ದಿಲ್ಲ ನಂದು ಕೆಲಸ, ಇನ್ನೂ ಇದೆ ನಂದಂತ ಪ್ರೇಮ ಹೊರಗೆ ಹೋಗಿರೋ ಸೀನ್ ಕೂಡ ತೋರಿಸ್ತಾರೆ. ನಾನು ಇನ್ನೊಂದು ದೊಡ್ಡ ಕೆಲಸ ಇನ್ನು ಬಾಕಿ ಇದೆ ಅಂತೇಳಿ, ಅದೇ ನೈಟ್ ಟೈಮ್ ಮನೆಯಿಂದ ಹೊರಗೆ ಹೋಗೋದು. ಕಲ್ಯಾಣಿಯವರು ಬಂದು ಸ್ಟಾಪ್ ಮಾಡ್ತಾರೆ, ಹೋಗಬೇಡ ನೀನು ಅಂತೆಲ್ಲ ಹೇಳೋದು. ಆವಾಗ ಮದುವೆ ಫೋಟೋ ಬಿದ್ದೋಗೋದು, ನೀವು ಮತ್ತು ಶ್ರೀನಿವಾಸ್ ಅವ್ರು ಮದುವೆ ಆಗಿದ್ದೀರಾ ಅಂತೆಲ್ಲ ಕೇಳಿ. ಆಮೇಲೆ ನೆಕ್ಸ್ಟ್ ಮನೆಯವರೆಲ್ಲರನ್ನ ಸಭೆ ಮಾಡಿಸಿ, ನೋಡು ನನಗೆಷ್ಟು ಮರ್ಯಾದೆ, ನನಗೆಷ್ಟು ಇದು ಕೊಡ್ತಿದ್ದೆ ಅಷ್ಟೇ ಮರ್ಯಾದೆ ಎಲ್ಲ ದಾಮಿನಿಗೂ ಕೊಡಬೇಕಂತ. ಅಲ್ಲಿನೂ ಮಹೇಶ್ವರಿ ಅಪೋಸ್ ಮಾಡಿರ್ತಾ, ಆ ಬೀದಿ ಬಿಕಾರಿಗೆ ಕೊಡಬೇಕು ನಾವು ಅಂತೆಲ್ಲ ಹೇಳಿರ್ತಾ. ಅದು ಸೀನು ತೋರಿಸ್ತಿರಲ್ಲ. ಬಟ್ ಇಲ್ಲ, ನನ್ನ ಗಂಡ ಶ್ರೀನಿವಾಸ್ನ 2ನೇ ಹೆಂಡತಿ ಅಂತೆಲ್ಲ ತೋರಿಸಿರ್ತಾರೆ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡ್ ಇನ್ನೂ ಥ್ರಿಲ್ ಇದೆ.